ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಸ್ನೇಹ. ಅಣ್ಣ, ನಾವು ಇವತ್ತೇನು ಎಕ್ಸ್ಪ್ಲೋರ್ ಮಾಡತ್ತೀವಿ? ಕೇರಳ. ಬ್ಯಾಂಗ್ಳೂರ್ ಟು ಕೇರಳ ಹೋಗ್ತಾ ಇದ್ದೀವಿ. ಮುನ್ನಾರ್ ನೋಡ್ಕೊಂಡು ಬರಲಿಕ್ಕೆ ಬೆಸ್ಟ್ ಕೋಲ್ಡೆಸ್ಟ್ ಸೌತ್ ಇಂಡಿಯಾಸ್ ಪ್ಲೇಸ್ ಅಂದರೆ ಮುನ್ನಾರ್. 19 to 20 ಡಿಗ್ರಿ ಸೆಲ್ಸಿಯಸ್, ಫುಲ್ ಕೋಲ್ಡ್ ಚಿಲ್ಡ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಬರೀ ಒನ್ ಡೇ ಒಳಗ? ನೋ, ಇಂಪಾಸಿಬಲ್. ಒನ್ ಡೇಲಿ 4 ದಿನ ಹೋಗ್ಬೇಕು. ಲೆಟ್ಸ್ ಎಕ್ಸ್ಪ್ಲೋರ್ ಟುಗೆದರ್ ಆಫ್ ಟು ಮುನ್ನಾರ್. ಶಾರ್ಟ್ ಬ್ರೇಕ್ ಸಿನ್ಸ್ ಇಟ್ ಇಸ್ ಎ ಲಾಂಗ್ ಜರ್ನಿ. ಸೊ ಸಣ್ಣ ಬ್ರೇಕ್ ತಗೊಂಡಿದೆ ಎಲ್ಲರೂ. ತಮಿಳ್ನಾಡು ಸ್ಪೆಷಲ್ ಚಿಕನ್ ಕೊಳಂಬು. ಜರ್ನಿ ಭಾಳ ಲೆಂದಿ ಐತಿ. ಈಗಂತೂ ಟೈಮ್ ಟು 6 ಆಗೈತಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾಳೆ ಜರ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ವಾಪಸ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೀವಿ. ನಾಷ್ಟ ಮಾಡಿ ಇನ್ನೂ ಜರ್ನಿ ಕಂಟಿನ್ಯೂ ಮಾಡಿ ಅಲ್ಪೈಗೆ ಹೋಗಿ ರೀಚ್ ಆಗ್ತೀವಿ. ಸದ್ಯಕ್ಕೆ ಪಾಪರ್ ಚೆನ್ನಾಗ್ತೀವಿ. ಆನ್ ವೇ ಏನಾದ್ರು ಹೊಟ್ಟೆಗೆ ಸ್ವಲ್ಪ ಹಾಕೊಂಡು ಹೋಗ್ತೀವಿ. ತ್ರಿಷಾ, ಹಾಯ್. ಕೇರಳ ಒಳಗೆ ಟಿಫನ್ ಅಂತ ಹೇಳಿ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಬಿಕಾಸ್ ಅಲ್ಲಿ ಸಿಗೋದು ಊಟನೇ ಡೈರೆಕ್ಟ್. ನಾವು ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಲಾಂಗೆಸ್ಟ್ ಟನಲ್ ಅಂತ ಹೇಳ್ಬೋದು. ಕೇರಳಗೆ ಹೋಗ್ತಾ ಇದ್ದೀವಿ. ಅಡ್ಡಿಡಿದ್ರು ಹಾಗೆ ಉದ್ದಿಡಿದ್ರು ಹಾಗೆ ಟನಲ್ನೇ ಬರೋದು. ವಿ ರೀಚ್ಡ್ ಅವರ್ ಫಸ್ಟ್ ಡೆಸ್ಟಿನಿ ಬಂತು ಇವಾಗ ಜಸ್ಟ್. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ಲೈಂಬಿಂಗ್. ಇದಕ್ಕೆ ರೈನ್ಬೋ ಬ್ರಿಡ್ಜ್ ಅಂತ ಕರೀತಾರೆ. ರೈನ್ಬೋ ಬ್ರಿಡ್ಜ್ ಅಂತ ಯಾಕೆ ಕರೀತಾರೆ? ರೈನ್ಬೋ ಶೇಪ್ ಒಳಗೆ. ಸೊ ನೋ ಲೈಟ್ಸ್, ನೋ ರೈನ್ಬೋ ಕಲರ್ಸ್, ನಥಿಂಗ್, ನ್ಯಾಚುರಲ್ ವ್ಯೂಸ್. ಕೊಚ್ಚಿ ಒಳಗಿರೋ ರೈನ್ಬೋ ಬ್ರಿಡ್ಜ್ ನೋಡ್ಕೊಂಬಂದು ಇಲ್ಲಿರೋ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಟೇಸ್ಟ್ ಮಾಡತ್ತೀವಿ. ಕೊಚ್ಚಿಯಿಂದ ಮರಾರಿ ಬೀಚ್ ಒಳಗೆ ಹಾಟ್ ಮಾಡಿ ತ್ರಿಶಾನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಫಿಶ್ ತೆಗಿತಾ ಇದ್ದಾರೆ ನೋಡ್ರಲ್ಲೇ. ಬೆಳಗ್ಗೆ ಹಾಕಿದ್ದೆಲ್ಲ ಇವಾಗ ಏನೇನೋ ಒಂದು ಸ್ಮೆಲ್ ಭಾಳ ಕೆಟ್ಟ ಬರತೈತಿ. ತ್ರಿಶಾಂದು ಬರ್ತ್ಡೇ ಪ್ರಯುಕ್ತ ತ್ರಿಷಾ ಅವರಿಗೆ ಮಡ್ಡಲ್ಲಿ ಕೇಕ್ ಮಾಡ್ತಾ ಇದ್ದಾರೆ ಅವ್ರ ಮಮ್ಮಿಯವರು. ಸ್ಯಾಂಡಲ್ಲಿ, ಮಡ್ಡಲ್ಲ ಸ್ಯಾಂಡಲ್ಲಿ. ಈಗ ತ್ರಿಷಾ ಅದನ್ನು ಅದಂಗೆ ಹಂಗೆ ಮಾಡ್ತಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸ್ಮೈಲ್. ವಾವ್, ಮಾರ್ನಿಂಗ್ ಈ ವೈಬ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ? ನಾ ಅಂದ್ರೆ ಭಾಳ ಲಕ್ಕಿ ಅದೀನಿ. ನಾವಿರೋ ವಿಲ್ಲ ಎಷ್ಟು ಮಸ್ತ್ ಐತಿ ನೋಡ್ರಿ. ನೈಟ್ ತೋರ್ಸೋಕ್ಕಾಗಿಲ್ಲ, ಸೊ ಈಗ ವೀಡ್ ತೋರ್ಸಾತೀನಿ. ಮಸ್ತ್ ಐತಿ. ವಿತ್ ಟಿಫನ್ ಬುಕ್ ಮಾಡೀವಿ. ಸೊ ಈಗ ಟಿಫನಿಗೆ ಹೋಗ್ಬೇಕು. ಏನೈತಿ ಟಿಫನ್ ಗೊತ್ತಿಲ್ಲ. ಇವ್ರು ಶಾಂಗಿಗೆ ಇಡಿಯಪ್ಪ ಅಂತಾರೆ ನೋಡ್ರಿ. ಇಡಿಯಪ್ಪಮ್ಮ ಕೇರಳ ಸ್ಪೆಷಲ್ ಊಟ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮಾಡ್ಕೊಂಡು ಚಹಾ ಕುಡ್ಕೊಂಡು ಅದ್ರ ಜೊತೆಗೆ ಬಿಸ್ಕೆಟು ತಿನ್ಕೊಂಡು ಹೊಟ್ಟೆ ತುಂಬಲಿಲ್ಲ. ಬಿಸಿಲನ್ನ ಕಾಯಿಸ್ಕೊಂಡು ಬಿಸಿಲ್ನಾಗ ನಡ್ಕೊಂಡು ಈ ಕಾರ್ ಹತ್ಕೊಂಡು ಬ್ಯಾಕ್ ಮಾಡ್ಕೊಂಡು ಹೊಂಟಿವಿ. ಅಲ್ಲಿ ಹೋಗಿ ಮೀಟ್ ಆಗೋಣ. ಥಂಡಿ ಐತೆ ಅಂತ ಅನ್ಕೊಂಡು ಫುಲ್ ಬಂದ್ವಿ. ಬಟ್ ಇಲ್ಲಿ ಹೇಳಿದ್ರೆ ಚಳ ಆಗತ್ತಿತ್ತು ಭಾಳ. ಹಂಚ್ ಮೇಲೆ ಆಮ್ಲೆಟ್ ಹಾಕಿದ್ರೆ ಆಗ್ಬಿಡ್ತಾರೆ. ಹಂಗಾಗೈತಿ. ಚರ್ಚೆ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ. ತ್ರಿಶಾನ್ ಬರ್ಡೇ ಅಲ್ಪೆ ಒಳಗೆ ಬೋಟ್ ಹೌಸ್ನಾಗ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ನಾವು ಯಾವ ಕೇಕ್ ಆರ್ಡ್ರ್ ಕೊಡೋಕ್ಕಾಗಿಲ್ಲ. ಸೊ ಇರೋದ್ರೊಳಗೆ ಚಲೋ ಕೇಕ್ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ಬೇಕಂತ ಬಂದೀವಿ. ಯಾವ್ದು ಚಲೋ ಕೇಕ್ ಐತೆ ಅಂತ ನೋಡಂತೇಳ್ರಿ. ನಮ್ಮ ಇನ್ನೂ ಆಗಲೇ ರಿವ್ಯೂ ಬರೀ ಆ ಥರ. ಹ್ಯಾಪಿ ಬರ್ಡೇ ತ್ರಿಶು ಫ್ರಾಮ್ ಕರ್ನಾಟಕ. ವಾವ್. ವಿ ಆರ್ ಅಟ್ ಅಲ್ಪೆ. ಬೋಟ್ ಹೌಸ್ ತೊಗೊಂಡಿವಿ. ಬೋಟ್ ಹೌಸ್ ಒಳಗೆ ತ್ರಿಶಾನ್ ಬರ್ಡೇ ಸೆಲೆಕ್ಟ್ ಮಾಡತ್ತೀವಿ. ಎಲ್ಲ ಪ್ರಿಪೇರ್ ಆಗೈತಿ. ಸ್ಪೆಷಲ್ ಬೋಟ್ಸ್. ನಾವು ಇದೇ ಥರ ಒಂದು ಸ್ಪೆಷಲ್ ಬೋಟ್ ತೊಗೊಂಡಿವಿ. ಬೋಟ್ ಒಳಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಹಂಗೆ ವಿಸಿಟ್ಸ್ ಎಲ್ಲ ಮಾಡೋದು ಪ್ಲೇಸಸ್ಸು. ಬೋಟ್ ಒಳಗೆ ವಿಸಿಟ್ಸ್ ಮಾಡ್ತಾರೆ ಎಲ್ಲರೂ ಮುಂದಂಟಾರೆ. ದಿಸ್ ಈಸ್ ಅವರ್ ಪರ್ಸ್ನಲ್ ಬೋಟ್. ಇದು ಪರ್ಸ್ನಲ್ ಬೋಟ್ ಐತಿ. ಇದರೊಳಗೆ ಎಲ್ಲ ಪ್ಲೇಸಸ್ ನೋಡೋಕೆ ಹೋಗ್ಬೇಕು. ಈ ಸ್ಪೆಷಾಲಿಟಿ ಏನಂದ್ರೆ ಕಾರೊಳಗೆ ಹೋಗಿ ಪ್ಲೇಸ್ ನೋಡೋದಕ್ಕಿಂತ ಇದ್ರೊಳಗೆ ಪ್ಲೇಸಸ್ ನೋಡೋದು. ಬೋಟ್ ಶಿಕಾರ್. ಫಸ್ಟ್ ಪ್ಲೇಸ್ ಏನಂದ್ರೆ ಈಗಲ್ ಫೋಟೋಶೂಟ್. ಇವು ಈಗಲ್ ತವ ಬಂದು ಫೋಟೋ ತಗೋತಾವ ನಮ್ಮ ಜೊತೆ. ದಿಸ್ ಇಸ್ 3 year ಅಲ್ವಾ? ದಿಸ್ ಇಸ್ 6 years. ದಿಸ್ ಇಸ್ 3 years. ಅರ್ಜುನ ಆ್ಯಂಡ್
ಅರ್ಜುನ ಮತ್ತೆ ಇನ್ನೊಂದು ಹೆಸರು और एक नाम क्या है अर्जुन ಅವರು ವಿಷ್ಣು ಅಂಡ್ ಅರ್ಜುನ್. ಅಲ್ಪೆ ಒಳಗೆ ಫುಲ್ ಡೇ ಸ್ಪೆಂಡ್ ಆಯ್ತು. ನಾಳೆ ಮುನ್ನಾರಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಮ್ಗೆಲ್ಲರಿಗೂ ಸ್ವಲ್ಪ ರೆಸ್ಟ್ ಬೇಕಂದ್ರೆ ನಾಳೆ ಫೋಟೋಸ್ ಒಳಗೆ ಚಂದ ಕಾಣಕ್ಕೆ ಊಟ ಮಾಡಕ್ಕೆ ಹೊಂಟೀವಿ. ದೋಸೆ ತಿನ್ನೋಣ ಬರ್ರಿ. ರೆಡಿ ಟು ಗೋ ಮುನ್ನಾರ್. ಪೆರಿಯಾರ್ ಟೈಗರ್ ರಿಸರ್ವ್ಗೆ ಬಂದೀವಿ. ಇಲ್ಲಿ ಬೋಟ್ ಸಫಾರಿನೂ ಇದೆ, ಆಮೇಲೆ ಜಂಗಲ್ ಸಫಾರಿನೂ ಇದೆ. ನೋಡ್ಬೋದು ಇಲ್ಲಿ ಟೈಗರು. ವಾಟ್ ಇಫ್ ರಿಯಲ್ ಟೈಗರ್ ಕಮ್ಸ್ ಹಿಯರ್? ಹುಲಿ. ಜಂಗಲ್ ಸಫಾರಿ. ನಮ್ಮದು ಫಸ್ಟ್ ಪ್ಲೇಸ್ ಯಾವುದಂದ್ರೆ ಸ್ಪೈಸ್ ಗಾರ್ಡನ್. ವೆರೈಟೀಸ್ ಆಫ್ ಸ್ಪೈಸೀಸ್ ಇರುವಂಥ ಗಾರ್ಡನ್ ಇದು. ಎಕ್ಸ್ಪ್ಲೋರ್ ಮಾಡೋಣ. ಐತಲ್ಲ, ಇದು ಯಾವುದು ಜಂಗಲ್ ಅಲ್ಲ, ಇಟ್ ಈಸ್ ಅ ಪ್ಯೂರ್ ಆಯುರ್ವೇದಿಕ್ ಸ್ಪೈಸ್ ಗಾರ್ಡನ್. ನಮಗಿಲ್ಲಿ ಒಬ್ಬರು ಗೈಡ್ ಸಿಕ್ಕಿದ್ದಾರೆ. ಅವರು ಆಯುರ್ವೇದದ ಪ್ಲಾಂಟೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾಕ್ತಾರೆ. ಪ್ರತಿಯೊಂದ್ರ ಬಗ್ಗೆನೂ ನಮಗೇನು ದಿನಚರಿ ಒಳಗೆ ಬೇಕಾಗಿರ್ತಕ್ಕಂಥ ಆಯುರ್ವೇದಿಕ್ ಮೆಡಿಕೇಶನ್ಸ್ ಐತಿ ಅದು ಹೇಳಾಕತ್ತಾರ, ತಿಳ್ಕೊಳತ್ತೀವಿ. ಒಂದು ನಾಲೆಜ್ ಶೇರಿಂಗ್ ಟೈಮ್ ಸಿಕ್ಕರೆ ನೀವು ಆಯುರ್ವೇದಿಕ್ ಬಗ್ಗೆ ಎಂಜಾಯ್ ಗೆಟಿಂಗ್ ಗುಡ್ ಆಕ್ಸಿಜನ್. ಟುಡೇ ವಾಸ್ ಆಲ್ ಅಬೌಟ್ ಟ್ರಕ್ಕಿಂಗ್. ನಾಳೆ ನೇಚರ್ ಎಕ್ಸ್ಪ್ಲೋರ್ ಮಾಡೋಣ. ಸೋ ಹ್ಯಾಪಿ ಟು ಎಕ್ಸ್ಪ್ಲೋರ್ ಮುನ್ನಾರ್. ನನ್ನ ಫೇವ್ರೆಟ್ ಡಿಶ್ ಒಟ್ಟು. ಜಿಪ್ಲೈನ್ ಮುಗಿಸ್ಕೊಂಡು ಮತ್ತು ಒಂದು ವಾಟರ್ಫಾಲ್, ಪೆರಿಯಾರ್ ವಾಟರ್ಫಾಲ್ಸ್ ನೋಡಕ್ಕೆ ಹೊಂಟೀವಿ. ವಾಟರ್ಫಾಲ್ಸಿಗೆ ಹೋಗುವಾಗ ಇದು ಒಂದು ಸೈಟ್ ವ್ಯೂ ಸಿಕ್ತು ನಮಗೆ. ಮಸ್ತ್ ಐತಿ, ಭಾಳ ಎಂಜಾಯ್ ಮಾಡಿದ್ವಿ. ಪೆರಿಯಾರ್ ವಾಟರ್ಫಾಲ್ಸ್ ಬಂತು. ಈ ವಾಟರ್ಫಾಲ್ಸ್ ಅಂತೂ ಮಸ್ತ್ ಐತಿ. ನಡ್ಬರ್ಕ್ ರೋಡ್, ಒಂದು ಸೈಡ್ ಫುಲ್ ಸೀನರಿ ಐತಿ, ಇನ್ನೊಂದು ಸೈಡ್ ವಾಟರ್ಫಾಲ್ಸ್ ಐತಿ. ದ ಆಂಬಿಯನ್ಸ್. ಹೌ ಇಸ್ ದ ಟ್ರಿಪ್? ಇಟ್ ಇಸ್ ಸೂಪರ್. ಅಂಡ್ ನಾವು ಅಲ್ಲಿ ಬೇಕಲ್ಲಿ ಪೈನಾಪಲ್, ಎಳ್ನೀರು ಮತ್ತು ವಾಟರ್ ಮೆಲನ್ ತಿನ್ಕೊಂಡು ಹೊಂಟೀವಿ. ಜಸ್ಟ್ ನಾವು ಒಂದು ಸೀತಾದೇವಿ ಡ್ಯಾಮ್ ಇಂದ ಬರ್ತಕ್ಕಂಥ ಒಂದು ಸಣ್ಣದ ಆಲ್ ಗೋಯಿಂಗ್ ವಾಟರ್ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಇಟ್ ವಾಸ್ ನೈಸ್ ವಾಚಿಂಗ್ ಆ್ಯಂಡ್ ಬಟ್ ತುಂಬ ಸನ್ ಇತ್ತು ವಿತ್ ಕೂಲ್ ಏರ್ ಇತ್ತು. ಎಂಜಾಯ್ಡ್ ಆ್ಯಂಡ್ ವಿ ಆರ್ ಅಗೇನ್ ಆನ್ ಗೋಯಿಂಗ್. ಈ ಥರ ಆಂಬಿಯನ್ಸ್ ಒಳಗೆ ಟ್ರಾವೆಲ್ ಮಾಡೋದಂದ್ರೆ ನಂಗಂತೂ ಭಾಳ ಇಷ್ಟ. ಹಿಂಗೆ ಟ್ರಾವೆಲಿಂಗ್ ಮಾಡ್ಕೋತಾನೆ ಇರ್ಬೇಕನ್ಸುತ್ತೆ. ಈ ಥರ ಸೀನ್ರಿ ಇತ್ತಂದ್ರೆ. ಟೀ ಎಸ್ಟೇಟ್ ಬಂದ್ವಿ. ಕೇರಳಿಯನ್ ಸ್ಪೆಷಲ್ ಗಿಫ್ಟ್ ಐಟಮ್ಸ್ ಆರ್ ವಾಲ್ ಹ್ಯಾಂಗಿಂಗ್ ಐಟಮ್ಸ್ ಅಂತ ಹೇಳ್ಬೋದು ಇದಕ್ಕೆ. ಅಷ್ಟು ಮಸ್ತ್ ಇದ್ವು, ನಂಗೆ ಭಾಳ ಇಷ್ಟ ಅದು. ಬಟ್ ಯಾವುದೂ ತೊಗೊಳತ್ತಿಲ್ಲ ನಾನು, ಯಾಕಂದ್ರೆ ನಮ್ಮ ಕರ್ನಾಟಕನ ನಮಗಿಷ್ಟ.
ಫಾಗ್ ಫುಲ್ ಆಫ್ ಫಾಗ್ ಹೆಂಗೆ ಬರತೈತೆ ನೋಡ್ರಿ ಫಾಗ್. ರೋಡ್ ಏನೂ ಕಾಣಿಸತ್ತೇ ಇಲ್ಲ. ನಾವು ವಾಪಸ್ ಊರಿಗೆ ರಿಟರ್ನ್ ಹೋಗಾತೀವಿ. ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಗದಗ್. ನಮ್ಮೂರು ನಮಗೆ ಚಂದ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.